ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹುನಿರೀಕ್ಷಿತ ಯಜಮಾನ ಸಿನಿಮಾ ದೇಶಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಕಳೆದ 1.5 ವರ್ಷದಿಂದ ದರ್ಶನ್ ಅವರ ಯಾವುದೇ ಸಿನಿಮಾಗಳು ಬಿಡುಗಡೆಯಾಗಿರಲಿಲ್ಲ. ಯಜಮಾನನ ದರ್ಶನ ಪಡೆದಿರುವ ಅಭಿಮಾನಿಗಳು ಚಿತ್ರವನ್ನ ನೋಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿರುವ ಯಜಮಾನ ಚಿತ್ರ ಬಹುತೇಕ ಎಲ್ಲ ಕಡೆ ಹೌಸ್ಫುಲ್ ಆಗಿ ಪ್ರದರ್ಶನ ಕಂಡಿದೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಜಮಾನ ಸಿನಿಮಾ ತೆರೆ ಕಂಡು ಇವತ್ತಿಗೆ 4 ದಿನಗಳು ಆಗಿದ್ದಾಯ್ತು. ಇದೀಗ ಯಜಮಾನ ಸಿನಿಮಾದ 3ನೇ ದಿನದ ಕಲೆಕ್ಷನ್ ರಿಸಲ್ಟ್ ಬಯಲಾಗಿದೆ. ಅಷ್ಟೇ ಅಲ್ಲದೆ ಬಾಕ್ಸ್ ಆಫೀಸ್ ನಲ್ಲಿ ಈ ಒಂದು ಸಿನಿಮಾ ಗಳಿಕೆಯನ್ನ ಯಾವ ರೇಂಜ್ಗೆ ಮಾಡಿದೆ, ಇದರ ಕಲೆಕ್ಷನ್ ರಿಪೋರ್ಟ್ ಏನು ಅಂತ ನಾವು ನಿಮಗೆ ತಿಳಿಸ್ತೀವಿ. ಹೌದು, ಯಜಮಾನ ಸಿನಿಮಾವನ್ನ ಅಭಿಮಾನಿಗಳು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಎಲ್ಲ ಕಡೆ ಈ ಒಂದು ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ದಾಯ್ತು. ಮೊದಲ ದಿನವೇ ಈ ಒಂದು ಸಿನಿಮಾ 18 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಅಫಿಷಿಯಲ್ ಆಗಿ ಚಿತ್ರತಂಡ ಹೇಳಿಕೊಂಡಿದೆ. ಹಾಗೆ ಯಜಮಾನ ಸಿನಿಮಾದ 3ನೇ ದಿನದ ಕಲೆಕ್ಷನ್ ಬರೋಬ್ಬರಿ 12 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ. ಒಟ್ಟು 3 ದಿನಕ್ಕೆ 40 ಕೋಟಿಗಿಂತಲೂ ಹೆಚ್ಚು ಕ್ರಾಸ್ ಮಾಡಿದ್ದು ಯಜಮಾನ ಸಿನಿಮಾ ದರ್ಶನ್ ಅವರ ಕೆರಿಯರ್ ನಲ್ಲೇ ಒಂದು ದೊಡ್ಡ ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದೆ. ಇನ್ನೇನು ಸದ್ಯದಲ್ಲಿ ಈ ಒಂದು ಸಿನಿಮಾ 50 ಕೋಟಿ ಕ್ಲಬ್ಗೆ ಸೇರಲಿದ್ದು ಅಭಿಮಾನಿಗಳು ಇದೀಗಾಗಲೇ ಸಂಭ್ರಮಾಚರಣೆ ಶುರು ಮಾಡಿಕೊಂಡಿದ್ದಾರೆ. ಹಾಯ್, ಕನ್ನಡ ಸಿನಿಮಾ ಅಪ್ಡೇಟ್ಸ್ಗೆ ಸಿರಿ ಮೊಬೈಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ.